TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿಲೆಬಸ್ ಫಾರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂದರೆ 8ರಿಂದ 10ನೇ ತರಗತಿ ನೇಮಕಾತಿಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ಗಣಿತ ಅಂದರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಸಿಲೆಬಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ, ಹಾಗೆ ಮುಂದಿನ ಪರೀಕ್ಷಾ ತಯಾರಿಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕೇವಲ ಒಂದೇ ವಿಷಯ ಅಲ್ಲದೆ ಪ್ರತಿಯೊಂದು ಅಂದರೆ ಪರೀಕ್ಷೆಗೆ ಪೂರಕವಾಗಿ ಬೇಕಾಗಿರುವಂಥ ಪ್ರತಿಯೊಂದು ವಿಷಯದ ಒಂದು ಪಠ್ಯಕ್ರಮ ಹಾಗೂ ಆ ವಿಷಯದ ಸಬ್ಜೆಕ್ಟ್ ನಾಲೆಡ್ಜನ್ನು ಕೂಡ ನನ್ನ ಚಾನಲಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಸಿಲೆಬಸ್ಸನ್ನು ಇದೀಗ ನೋಡೋಣ. ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಸರ್ ಯಾವಾಗ ಕಾಲ್ಫರ್ ಆಗುತ್ತೆ, ಯಾವಾಗ ಅದನ್ನು ನಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಕೇಳ್ತಾ ಇದ್ರು. ಒಂದೇ ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾ ಇದ್ರು. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಈಗ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಆದಷ್ಟು ಬೇಗನೆ ನಿಮಗೆ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಪ್ರೋಸೆಸ್ ವಿತಿನ್ 3 ಮಂತ್ಸ್ ಆಗ್ಬೋದು, 3 to 4 ಮಂತ್ಸ್ ಆಗ್ಬೋದು. ಸೊ ಅಷ್ಟರೊಳಗೆ ನಿಮಗೆ ಕಾಲ ಆಗುತ್ತೆ. ಆದರೆ ಸಿದ್ಧತೆ ಬಹಳ ಮುಖ್ಯ. ನಮ್ಮ ವೆಹಿಕಲ್ ಸಿದ್ಧವಾಗಿದ್ದರೆ ರೋಡು ಯಾವಾಗಾದರೂ ತಯಾರಾಗಲಿ, ಬಟ್ ನಾವು ಆ ರೋಡಲ್ಲಿ ಹೋಗಲಿಕ್ಕೆ ನಾವೇನಾಗಿರಬೇಕು, ಸಿದ್ಧರಾಗಿರಬೇಕು. ನಮ್ಮ ಇಂಜಿನ್ ನಾಲೆಡ್ಜ್ ಅಂತಕ್ಕಂತಹ ಒಂದು ಇಂಜಿನನ್ನು ನಾವು ಸಿದ್ಧವಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಈಗಲಿಂದನೇ ನಾವು ಪ್ರಾಕ್ಟೀಸ್ ಮಾಡೋದು ಬಹಳಷ್ಟು ಸೂಕ್ತ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಹಾಗೆ ಹಿಂದೆ ಒಂದು ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಜನರಲ್ ಫಸ್ಟ್ ಪೇಪರಲ್ಲಿರುವಂತಹ ಸಬ್ಜೆಕ್ಟ್ಗಳು ಯಾವುದು ಅಂಥೇಳಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅವನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಮತ್ತು PDF ಲಿಂಕನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಆ PDF ಬೇಕಂದರೆ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೇನೆ. ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸೊ ಫಿಸಿಕ್ಸ್ ಸಿಲೆಬಸ್ಸನ್ನು ನಾವು ಮೊದಲಿಗೆ ಡಿಸ್ಕಷನ್ ಮಾಡೋದಾದರೆ ಅದರಲ್ಲಿ ನೋಡ್ಬೋದು. ಟಾಪಿಕ್ಕು ಮೊದಲನೇದು ಮೆಜರ್ಮೆಂಟ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಇದೆ. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಈ ಒಂದು ಅಳತೆ ಅದರ ಮೇಲೆ ಡೈಮೆನ್ಷನ್ಸ್ ಮೇಲೆ ಕೂಡ ಬರುತ್ತೆ. ತುಂಬ ಈಸಿ ಇರುತ್ತೆ ಮತ್ತು ಕೆಲವೊಂದು ಟ್ವಿಸ್ಟ್ ಕೂಡ ಇರುತ್ತೆ. ಅಂದರೆ ನಮಗೆ ಫಿಸಿಕ್ಸಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗೋದು ಅಂದರೆ ಪ್ರಾಬ್ಲಮ್ಸೇ, ಅಂದರೆ ಯಾವುದು ಲೆಕ್ಕಗಳು. ಆ ಲೆಕ್ಕಗಳನ್ನು ಇಲ್ಲಿ ನಾವು ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ಬೋದು. ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸು, ಫಂಡಮೆಂಟಲ್ ಫೋರ್ಸ್ ಇನ್ ನೇಚರು, ಅದ್ರ ಮೇಲೆ ಈಗ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಡಿಸ್ಕಷನ್ ನಡೀತಾ ಇದೆ, ನೀವು ನೋಡಿರ್ಬೋದು. ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಆಮೇಲೆ ಮೆಜರ್ಮೆಂಟ್ ಆಫ್ ಲಾಂಗರ್ ಡಿಸ್ಟೆನ್ಸ್ ಲೈಕ್ ಆಬ್ಜೆಕ್ಟ್, ಸನ್, ಪ್ಲಾನೆಟ್ಸ್ ಎಕ್ಸೆಟ್ರಾ. ಮೆಜರ್ಮೆಂಟ್ ಆಫ್ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಲೈಕ್ ಸೈಜ್ ಆಫ್ ಅನ್ ಆಟಮ್, ಎರರ್ಸ್, ಟೈಪ್ಸ್ ಆಫ್ ಎರರ್ಸ್, ಸಿಗ್ನಿಫಿಕೆಂಟ್ ಫಿಗರ್ಸ್. ಈ ರೀತಿ ಆದ ಸಿಲೆಬಸ್ಸನ್ನು ನಾವು ನೋಡ್ಬೋದು. ಹಾಗೆ ಮ್ಯಾಗ್ನೆಟಿಸಮ್, ಕನ್ನಡದಲ್ಲಿ ಕಾಂತತ್ವ ಅಂತ ಏನು ಕರಿತೀವಿ, ಅದರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇನ್ನು ಕರೆಂಟ್, ಎಲೆಕ್ಟ್ರಿಸಿಟಿ, ಇದ್ರ ಮೇಲೂ ಕೂಡ ನಿಮಗೆ ಸಾಕಷ್ಟು ಕ್ವಶನ್ಸ್ ಬಂದಿರೋದನ್ನು ನೀವು ಗಮನಿಸ್ತೀರಿ. ನೀವು ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಜನ ಹೇಳ್ತಾರೆ ಪ್ರೈಮರಿ ಸ್ಕೂಲ್ ಸಿಲೆಬಸ್ ಸಾಕಾಗೋದಿಲ್ಲ, ನಾವು ವಿ ಹ್ಯಾವ್ ಟು ಸ್ಟಡಿ PUC ಆ್ಯಂಡ್ ಡಿಗ್ರಿ ಅಂತ. ಎಸ್, ಅಫ್ಕೋರ್ಸ್ ಸೈನ್ಸಿಗೆ ನೀವು ಡಿಗ್ರಿವರೆಗೂ ಕಂಪ್ಲೀಟ್ ಮಾಡಬೇಕು. ಈ ಹೋಮ್ಸ್ ಲಾ ಒಂದು ಸರಿ ನಾವು ಬರೆಯುವಾಗ ಒಂದು ಪ್ರಶ್ನೆಯನ್ನು ಕೇಳಿದರು. ಆಮ್ಮೀಟರ್ ನೀವು ಯೂಸ್ ಮಾಡಿರ್ತೀರಿ ಕರೆಂಟನ್ನು ಮೆಜರ್ ಮಾಡಲಿಕ್ಕೆ. ಸೊ ಅದರಲ್ಲಿ ರೀಡಿಂಗ್ ಇರುತ್ತೆ. ಆ ಆಮ್ಮೀಟರಲ್ಲಿ ರೀಡಿಂಗ್ ಒಂದು ಪಾಯಿಂಟ್ ಡಿಫ್ಲೆಕ್ಟ್ ಆಗಲಿಕ್ಕೆ ಎಷ್ಟು ಕರೆಂಟ್ ಬೇಕು ಅಂತ ಕೇಳಿದರು. ಸೊ ಇದೆಲ್ಲ ನಮಗೆ ಈ ಥರನೂ ಕೂಡ ಪ್ರಶ್ನೆಗಳು ಬರುತ್ತೆ. ಸೊ ಕೆಲವೊಂದು ಅಪ್ಲೈಡ್ ಕ್ವಶನ್ಸನ್ನು ನಾವು ಬೇಗ ಆನ್ಸರ್ ಮಾಡಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಪ್ರಾಕ್ಟಿಕಲ್ ನೀವೇನು ಡಿಗ್ರಿಯಲ್ಲಿ ಮಾಡಿರ್ತೀರಿ ಅಥವಾ PUCಯಲ್ಲಿ ಮಾಡಿರ್ತೀರಿ ಅವನ್ನ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಡೈನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಸೊ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್, ಮೀನಿಂಗ್ಸ್ ಆ್ಯಂಡ್ ಎಕ್ಸಾಂಪಲ್ಸ್, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್, ಯೂನಿಟ್ಸ್ ಆ್ಯಂಡ್ ಪ್ರಾಬ್ಲಮ್ಸ್, ಅದರ ಮೇಲೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಆ್ಯಂಡ್ ಇಲಿಸ್ಟ್ರೇಷನ್ಸ್, ಇನರ್ಷಿಯಾ, ಫೋರ್ಸ್, ವರ್ಕ್, ಮೊಮೆಂಟಮ್, ಈ ರೀತಿ ಅನೇಕ ಕಾನ್ಸೆಪ್ಟ್ಗಳು, ಸಬ್ ಕಾನ್ಸೆಪ್ಟ್ಗಳು ಬರುತ್ತೆ. ಸೊ ಡೈನಾಮಿಕ್ಸ್ ಕೂಡ ನೀವು ಓದಲೇಬೇಕು. ಇನ್ನು ಗ್ರಾವಿಟೇಷನ್ ಆ್ಯಂಡ್ ರಾಕೆಟ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಸೊ ನಿಮಗೆಲ್ಲ ಗೊತ್ತು, ಗುರುತ್ವಾಕರ್ಷಣೆ, ರಾಕೆಟ್ಗಳು ಮತ್ತು ಕೃತಕ ಉಪಗ್ರಹಗಳು, ಇದ್ರ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ. ನ್ಯೂಟನ್ ಲಾಸ್ ಆಫ್ ಗ್ರಾವಿಟೇಷನನ್ನು ನಿಮ್ಗೆ ಕಂಪಲ್ಸರಿಯಾಗಿ ಅದ್ರ ಮೇಲೆ ಬರುತ್ತೆ. ಇನ್ನು ಎಸ್ಕೇಪ್ ವೆಲಾಸಿಟಿಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಥರ್ಮೋಡೈನಾಮಿಕ್ಸ್ ಇದೆ, ಅದ್ರ ಮೇಲೂ ಕೂಡ ನಿಮಗೆ ಎಂಜಿನ್, ಹೀಟ್ ಎಂಜಿನ್ ಬಗ್ಗೆ, ಅದ್ರ ಮೇಲೆ ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್ನು, ಇವೆಲ್ಲವೂ ಕೂಡ ನಿಮಗೆ ಬರುವಂಥದ್ದು. ಇನ್ನು ಆಪ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಇರುತ್ತೆ. ಲೈಟ್ ಮೇಲೆ ಮತ್ತು ಮಿರರ್ಸ್ ಮೇಲೆ ನಿಮಗೆ, ಮತ್ತು ಥಿಯರಿ ಆಫ್ ಲೈಟ್, ಅವೆಲ್ಲವೂ ಕೂಡ ನಿಮಗೆ ಇಲ್ಲಿ ಖಂಡಿತ ಬರುತ್ತೆ, ನೋಡ್ಬೋದು. ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಬೈನಾಕ್ಯುಲರ್, ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಇರ್ತವೆ.
ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಇದರ ಮೀನಿಂಗ್, ಎಕ್ಸಾಂಪಲ್ಸ್, ಪ್ರಾಪರ್ಟೀಸ್, ಯೂಸಸ್ ಆಫ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಅಬೌಟ್ PEF ಆ್ಯಂಡ್ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಇವೆಲ್ಲವನ್ನು ಕೂಡ ನಿಮಗೆ ಇದರಲ್ಲಿ ಕೇಳ್ತಾರೆ. ಹಾಗೆಯೇ ಎನರ್ಜಿ ಪಾಠ ಇದೆ, ಶಕ್ತಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಇದ್ರ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ. ಆದರೆ ಎಸ್ಪೆಷಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಇವುಗಳ ಮೇಲೆ ರಿಲೇಷನ್ ಮೇಲೆ ಮತ್ತು ಅದ್ರ ಮೇಲೆ ಪ್ರಾಬ್ಲಮ್ಸು ಸಾಕಷ್ಟು ಇಲ್ಲಿ ನೀವು ನೋಡ್ಬೋದು. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಅದ್ರ ಮೇಲೆ ಕೂಡ ಬರುತ್ತೆ. ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್, ಇದ್ರ ಮೇಲೆ LED ಆಗಿರ್ಬೋದು. ಸೊ ಇವೆಲ್ಲವೂ ಕ್ವಶನ್ಸ್ಗಳನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮತ್ತು ಆ ಕಾನ್ಸೆಪ್ಟ್ಗಳನ್ನು ನೀವು ತುಂಬ ಡೆಪ್ತ್ ನಾಲೆಡ್ಜ್ ಇದ್ದಾಗ ಆನ್ಸರನ್ನು ಮಾಡಲಿಕ್ಕಾಗತ್ತೆ. ಯಾಕೆಂದರೆ ಇಲ್ಲಿ ನೇರವಾದ ಪ್ರಶ್ನೆಗಳು ಇರೋದಿಲ್ಲ. ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ಹೈಸ್ಕೂಲ್ ಟೀಚರ್ ಈಗ ಅವ್ರು. ಆ್ಯಕ್ಚುಲಿ ನಾವು ಈವನ್ ಸ್ಟಡಿ ಮಾಡಿಲ್ಲ ಅಂತಂದರೆ PUCದು, ಡಿಗ್ರಿದು, ಹೈಸ್ಕೂಲ್ದು ಎಲ್ಲ ಸಿಲೆಬಸ್ನ ತಂದು ಮುಂದೆ ಇಟ್ಟರೂ ಕೂಡ ವಿ ಕಾಂಟ್ ಏಬಲ್ ಟು ಆನ್ಸರ್ ದ ಕ್ವಶನ್ಸ್ ಬೈ ಸೀಯಿಂಗ್ ದ ಟೆಕ್ಸ್ಟ್ ಬುಕ್ ಆಲ್ಸೋ. ಸೊ ಇದನ್ನು ಹೇಳ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಿಮಗಿಲ್ಲಿ ಅಂತ ಹೇಳಿದ್ರೆ, ಅಷ್ಟು ನಾಲೆಡ್ಜ್ ನಮಗೆ ಬೇಕು. ಅಂದರೆ ನಾವು ಎಷ್ಟು ಬೇಗ ನಮ್ಮ ಒಂದು ಸ್ಮೃತಿ ಪಟಲದಿಂದ ತೊಗೊಳ್ತೀವಿ ನಾಲೆಡ್ಜು, ಅದು ಬೇಗನೆ ಬರ್ತದೆ. ನಾವು ಎಷ್ಟು ಬೇಗ ಹುಡುಕ್ತೀವಿ ಅದು ಖಂಡಿತ ಆ ನಾಲೆಡ್ಜು ನಮಗೆ ನೆನಪು ಉಳಿಯೋದಿಲ್ಲ ಅಂತ ಹೇಳ್ತಾ. ಇನ್ನು ಕೆಲವರು ಓದಿರ್ತಾರೆ, ಬೈ ಹಾರ್ಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಅದಕ್ಕೇನಾಗುತ್ತೆ, ಸ್ವಲ್ಪ ಅದನ್ನು ಓದಿದ್ದೀನಿ, ನನಗದು ಫಸ್ಟ್ನೇ ಅಕ್ಷರ ಬಂದರೆ ಸಾಕು, ಆವಾಗ ನನಗೆ ಗೊತ್ತಾಗುತ್ತೆ, ಈ ಥರ ಹೇಳ್ತಿರ್ತೀವಿ. ಬಟ್ ಎಕ್ಸಾಮಿನೇಷನ್ ಪೇಪರ್ನ ಅವ್ರಿಗೆ ವಾಪಸ್ ಕೊಟ್ಟ ನಂತರ ನಮಗೆ ಯೋಚನೆ ಮಾಡ್ತೀವಿ. ಸೊ ಇವೆಲ್ಲವೂ ಬರುತ್ತೆ. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳದೆ ಇರೋದು ಅಥವಾ ಸರಿಯಾದ ಸಿದ್ಧತೆ ಇಲ್ಲದೆ ಇರೋದೇ ಪ್ರಮುಖ ಕಾರಣ. ಇನ್ನು ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಅಂತ ಇದೆ, ಇದನ್ನು ನೀವು ನೋಡಿರ್ಬೋದು. ಪಿರಿಯಾಡಿಕ್ ಮೋಷನ್, ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್, ಸಿಂಪಲ್ ಹಾರ್ಮೋನಿಕ್ ಮೋಷನ್, ಅದರಲ್ಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಇದ್ರ ಮೇಲೆ ಕೂಡ ನಿಮಗೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ. ವೇವ್ ಲೆಂತು, ಎಕೋ ಮತ್ತು ಸೌಂಡ್ ವೇವ್ಸು ಎಲ್ಲವನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಮಾಡ್ರನ್ ಫಿಸಿಕ್ಸ್ ಕೂಡ ಇದೆ. ಇದ್ರ ಮೇಲೂ ಕೂಡ ನಿಮಗೆ ನ್ಯೂಕ್ಲಿಯರ್ ರಿಯಾಕ್ಷನ್, ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್, ಅಪ್ಲಿಕೇಶನ್ಸ್, ಆಫ್ ಲೈಫ್ ಪೀರಿಯಡು, ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ, ಸೊ ಇವನ್ನೆಲ್ಲವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಐಸೋಟೋಪ್, ಅದ್ರ ಮೇಲೆ ಐಸೋಬಾರ್ಸ್, ಇವುಗಳು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನೊಂದು ಈಗ 9th ಸ್ಟ್ಯಾಂಡರ್ಡಲ್ಲಿ ಇದೆಯಲ್ಲ ಸಿಲೆಬಸ್, ಆಟೋಮಿಕ್ ಸ್ಟ್ರಕ್ಚರ್ ಅಂತ ಇದೆ, ಆಟೋಮಿಕ್ ಮಾಡೆಲ್ಸ್. ಅದು ಯಾರಿಂದ ಆಟೋಮಿಕ್ ಮಾಡೆಲ್, ಡಾಲ್ಟನ್ನಿಂದ ಹಿಡಿದು ಡಾಲ್ಟನ್, ರುದರ್ಫೋರ್ಡು, ಬೋರ್ಸ್ ಆಟೋಮಿಕ್ ಮಾಡೆಲು. ಸೊ ಇವೆಲ್ಲವೂ ಕೂಡ ನೀವು ಅಲ್ಲಿ ಓದಿರ್ತೀರಿ. ಅದರ ಮೇಲೆ ಡೆಪ್ತ್ ಕ್ವಶನ್ಸ್ ಇಲ್ಲಿ ನಿಮಗೆ ಸಿಕ್ಕುತ್ತೆ. ಇನ್ನು ಯೂನಿವರ್ಸ್, ಖಗೋಳ ಶಾಸ್ತ್ರದ ಬಗ್ಗೆ, ಇದು ನಿಮಗೆ ಬೇಸಿಕಲಿ ಜಿಯೋಗ್ರಫಿ ಕೂಡ ಈಕ್ವಲೇಟ್ ಆಗುತ್ತೆ. ಅದ್ರ ಮೇಲೆ ಕೂಡ ಕ್ವಶನ್ಸ್ ನಿಮಗೆ ಬರುತ್ತೆ. ಗ್ಯಾಲಾಕ್ಸಿ, ಟೈಪ್ಸ್ ಆಫ್ ಗ್ಯಾಲಾಕ್ಸಿ, ಸ್ಟಾರ್ಸ್, ಲೈಫ್ ಸೈಕಲ್ಲು ಆಫ್ ಡಿಫ್ರೆಂಟ್ ಮಾಸಸ್ ಆಫ್ ಸ್ಟಾರ್ಸು. ಸೊ ಇದ್ರ ಮೇಲೆ ಕೂಡ ನಿಮಗೆ ಕ್ವಶನ್ಸು ಖಂಡಿತ ಬರುತ್ತೆ. ಅದರಲ್ಲಿ ಹಬಲ್ನ ನಿಯಮ, ಹಬಲ್ ಲಾ, ಬಿಗ್ ಬ್ಯಾಂಗ್ ಥಿಯರಿ, ಸೊ ಇವನ್ನೆಲ್ಲ ನಾವು ಕಾಮನ್ ಆಗಿ ಕ್ವಶನ್ಸನ್ನು ನೋಡ್ಬೋದು. ಸೊ ಇದಿಷ್ಟು ಸೈನ್ಸು. ಸ್ನೇಹಿತರೆ ನೆನಪಿರಲಿ, ಈ ಸೈನ್ಸನ್ನು ನೀವು ಎಷ್ಟು ಓದಿದರೂ ಕೂಡ ಕಡಿಮೆನೇ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಹೇಳಿದೆ, ಪ್ರೈಮರಿ ಸ್ಕೂಲ್ ಸಿಲೆಬಸ್, ಹೈಸ್ಕೂಲ್ ಸಿಲೆಬಸ್ಸನ್ನು ಕವರ್ ಮಾಡಿದರೆ ಸಾಕು ಅನ್ನೋದು ಸ್ವಲ್ಪ ಇಲ್ಲಿ ಸಂಭವಿಸೋದಿಲ್ಲ. ಯಾಕಂದರೆ ನೀವು ಹೈಸ್ಕೂಲ್ ಎಕ್ಸಾಮನ್ನು ಬರೆದು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಗೊತ್ತಾಗುತ್ತೆ. ಸೊ ನಮಗೆ ಇನ್ನಷ್ಟು ಬಹಳಷ್ಟು ನಾಲೆಡ್ಜ್ ಇದಕ್ಕೆ ಬೇಕೇ ಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಥಮಿಕವಾಗಿ ನೀವು ನಾನು ಹೇಳ್ದಂಗೆ 6ರಿಂದ 8ನೇ ತರಗತಿವರೆಗಿನ ಸಿಲೆಬಸ್ಸನ್ನು ಮೊದಲು ಮುಗಿಸಿ, ಅಂದರೆ ಟ್ವೈಸ್ ಅಥವಾ ಥ್ರೈಸ್ ನೀವು ಓದಿದ್ದೀನಿ ಅಂತೇಳಿ ಬೇಜಾರು ಮಾಡ್ಕೊಳ್ಬಾರ್ದು, ಅಥವಾ ಅಯ್ಯೋ ನನಗೆ ಬರುತ್ತೆ ಅಂತಲೂ ಅನ್ಕೋಬಾರ್ದು. ಎಗೈನ್ ಆ್ಯಂಡ್ ಎಗೈನ್ ಓದಬೇಕಾಗತ್ತೆ. ಈಗ ನಮಗೊಂದು ಹಾಡು ಬರುತ್ತೆ ಅಂದರೆ, ಮ್ಯೂಸಿಕ್ ಕೇಳ್ತಾ ಇದ್ದೀನಿ ಅಂದರೆ, ನನಗೆ ಅದು ಇಷ್ಟ ಆಯಿತು ಅಂದರೆ ನಾನು ಮತ್ತೊಂದು ಸರಿ ಹೇಳ್ಕೊಡ್ತೀನಿ. ಅದು ನನಗೆ ಇಟ್ ಗಿವ್ಸ್ ಮೈ ಹ್ಯಾಪಿನೆಸ್ ಟು ಮೀ ಅಲ್ವಾ. ಅದೇ ಥರನೇ ಇದು ಅಷ್ಟೇ, ನಾಲೆಡ್ಜ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನೀವು ಎಷ್ಟು ಸಾರಿ ಪುನರಾವರ್ತನೆ ಮಾಡ್ತೀರಿ ಅಂತ ಅದು ನಿಮಗೆ ಬಿಟ್ಟಿದ್ದು. ಅದು ಮುಂದೆ ನಿಮಗೆ ತುಂಬ ಬೆನಿಫಿಟ್ಸನ್ನು ತಂದು ಕೊಡುತ್ತೆ. ಗೋ ಟು ದ ನೆಕ್ಸ್ಟ್ ಒನ್. ಈಗ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು. ಸೊ ಮ್ಯಾಥಮೆಟಿಕ್ಸ್ ಇಟ್ಸ್ ಎನಫ್ ಟು ಅಪ್ ಟು PUC ವರೆಗೂ ಅಥವಾ SSLC ವರೆಗೂ ಪಕ್ಕ ಇದ್ವಿ ಅಂದರೆ ನಮಗೆ 100% ಅದರಲ್ಲಿ ಮಾರ್ಕ್ಸನ್ನು ತಗೋಬೋದು. ಆದರೂ ಕೂಡ ಕೆಲವೊಂದು ಟ್ವಿಸ್ಟ್ಗಳು ಬರುತ್ತೆ. ಇರಲಿ, ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಸೊ ನಂಬರ್ ಸಿಸ್ಟಮ್ ಇದೆ ಮೊದಲಿಗೆ. ಅದರಲ್ಲಿ ಬಂದು ಪ್ಲೇಸ್ ವ್ಯಾಲ್ಯೂ, ಎಕ್ಸ್ಪ್ಯಾಂಡೆಡ್ ಫಾರ್ಮು, ಸ್ಥಾನ ಬೆಲೆ ಕೋಷ್ಟಕ ಮತ್ತು ವಿಸ್ತರಿಸಿ ಬರೀರಿ, ಬೇಸಿಕ್ ಆಪ್ರೇಷನ್ಸು, ಸಿಂಪ್ಲಿಫಿಕೇಷನ್ನು, ನ್ಯಾಚುರಲ್, ಹೋಲ್, ಇಂಟೀಜರ್, ರ್ಯಾಷನಲ್, ಇರ್ರ್ಯಾಷನಲ್ ಆ್ಯಂಡ್ ರಿಯಲ್ ನಂಬರ್. ಸೊ ಇವೆಲ್ಲವೂ ಕೂಡ ಇರ್ತದೆ. ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್, ಕ್ಯೂಬಿಕ್ ನಂಬರ್ಸ್, ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಸೊ ಇವೆಲ್ಲವೂ ಕೂಡ ಅದರಲ್ಲಿ ಗಮನಿಸ್ಬೋದು ನಾವು. ಇನ್ನು ಪ್ಲೇಯಿಂಗ್ ವಿತ್ ನಂಬರ್ಸ್,
ಹಾಗೆ HCF ಆ್ಯಂಡ್ LCM ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ಇವೆಲ್ಲವೂ ಕೂಡ ನಂಬರ್ ಸಿಸ್ಟಮಲ್ಲಿ ಬರುವಂಥದ್ದು. ಇನ್ನು ಸರ್ಡ್ಸ್ ಇದೆ. ಸೊ ಡೆಫಿನೇಷನ್ ಆಫ್ ಸರ್ಡ್ಸು: ಬೇಸಿಕ್ ಆಪರೇಷನ್ಸು, ಸಿಂಪ್ಲಿಫಿಕೇಷನ್, ಬೈನಾಮಿಯಲ್ ಸರ್ಡ್ಸು, ರ್ಯಾಷನಲೈಸೇಷನ್ ಆಫ್ ಸರ್ಡ್ಸ್. ಸೊ ಇವೆಲ್ಲ ಸಿಂಪಲ್ ಇದೆ, SSLCವರೆಗೆ ನೀವು ಓದಿದರೆ ಸಾಕು. ಅದೇ ಥರನೇ ಸೆಟ್ಸ್ ಇದೆ, ಗ್ರೂಪ್ಸ್ ಅಥವಾ ಸೆಟ್ಸ್ ಅಂತ ನಾವು ಕರಿತೀವಿ. ಈ ಸೆಟ್ಸಲ್ಲಿ ಬಂದು ಏನೇನು ಕಾನ್ಸೆಪ್ಟ್ ಇದೆ ಅಂದರೆ ಪ್ರಾಪರ್ಟೀಸ್ ಆಫ್ ಸೆಟ್ಸ್, ಟೈಪ್ಸ್ ಆಫ್ ಸೆಟ್ಸ್, ಲಾಸ್ ಆಫ್ ಸೆಟ್ಸ್ ಮತ್ತು ವೆನ್ ಡಯಾಗ್ರಾಮ್. ಅದರಲ್ಲಿ ಕಾರ್ಡಿಷನಲ್ಲಿ ಆಫ್ ಸೆಟ್ಸ್ ಅಂತೇಳಿದೆ. ನೆಕ್ಸ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕೂಡ ಅದರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಪ್ರೋಗ್ರೆಷನ್ಸ್ ಇದೆ, ಅದರಲ್ಲಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಸ್ ಇದೆ. AP, GP, HP ಅರ್ಥಮೆಟಿಕ್ ಪ್ರೋಗ್ರೆಷನ್, ಜೊಮೆಟ್ರಿಕ್ ಪ್ರೋಗ್ರೆಷನ್ ಆ್ಯಂಡ್ ಹಾರ್ಮೋನಿಕ್ ಪ್ರೋಗ್ರೆಷನ್. ಅದರ ಒಂದು ಮತ್ತು ಮೀನ್ಸ್ ಇದೆ. ಇವುಗಳನ್ನು ಕೂಡ ನಾವು ಪ್ರೋಗ್ರೆಷನ್ಸಲ್ಲಿ ನೋಡ್ಬೋದು. ಇನ್ನು ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ಯುನೈಟರಿ ಮೆಥಡ್, ಪರ್ಸೆಂಟೇಜ್, ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ನಿಮಗೆ ಗೊತ್ತು, ಬ್ರೋಕರೇಜ್ ಅಂದರೆ ಕಮಿಷನ್, ದಲ್ಲಾಳಿ, ಮತ್ತು ಸರಳ ಬಡ್ಡಿ, ಚಕ್ರ ಬಡ್ಡಿ, ಡಿಸ್ಕೌಂಟ್ ಅಥವಾ ಸೋಡಿ. ಸೊ ಇವೆಲ್ಲವನ್ನು ಕೂಡ ನಾವು ಅದರಲ್ಲಿ ನೋಡ್ತೇವೆ. ಹೈರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್, ಇವೆಲ್ಲವೂ ಕೂಡ ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ನಾವು ನೋಡ್ತೇವೆ. ಇನ್ನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಸೊ ಇದಕ್ಕೆ ಬಂದು ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಟೈಪ್ಸ್ ಬರುತ್ತೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತೆ, ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಇನ್ನು ಡಿಸ್ಪರ್ಷನ್ ಮೆಜರ್ಮೆಂಟು, ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್. ಸೊ ಟ್ರೈ ಮಾಡ್ತೀನಿ ನಿಮಗೆ ನಾನು ಎಲ್ಲವನ್ನು ಕೂಡ ಚಾಪ್ಟರ್ ವೈಸ್ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ನೀವು ಏನು ಮಾಡಬೇಕಾಗತ್ತೆ, ಸಾಕಷ್ಟು ಟೆಕ್ಸ್ಟ್ ಬುಕ್ಗಳು ಸಿಗುತ್ತೆ. ಅದರಲ್ಲಿ ಸಕ್ಸಸ್ ಮಾಸ್ಟರ್ ಅಂತ ಹೇಳಿ ನೀವು CTETಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಇದೆ, ಅದನ್ನು ತೊಗೊಳ್ಳಿ. ಕಂಪ್ಲೀಟ್ ಸಿಲೆಬಸ್ ಅದರಲ್ಲೂ ಕೂಡ ಕವರ್ ಆಗಿದೆ. ಹಾಗೆ ಹೈಸ್ಕೂಲ್ ನೇಮಕಾತಿಗೆ ಯಾವುದಾದ್ರೂ ಟೆಕ್ಸ್ಟ್ ಬುಕ್ಕನ್ನು ತೊಗೊಳ್ಳಿ. ಇಂಥದ್ದೇ ಪಬ್ಲಿಷನ್ಸ್ ಅಂತ ಏನಿಲ್ಲ, ಬಟ್ ನೀವು ಯಾವ್ದು ತೊಗೊಳ್ತೀರೋ ಅದ್ರ ಮೇಲೆ ಎಷ್ಟು ಸಿಂಪಲ್ಲಾಗಿ ಅವರು ಲೆಕ್ಕಗಳನ್ನು ಬಿಡಿಸಿದ್ದಾರೆ, ಯಾರಾದರೂ ತೊಗೊಂಡಿರೋರಿದ್ದರೆ ಅಂಥವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ತೊಗೊಳ್ಳಿ. ಸೊ ನನ್ನ ಕಡೆ ಗೊತ್ತಿರೋವಂಥ ರೆಫರೆನ್ಸ್ ಇದ್ದರೆ ನಾವು ನಿಮಗೆ ಮುಂದೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ನಮಗೆ ಕ್ರಿಟಿಕಲ್ ಇರೋವಂಥದ್ದು ಮತ್ತು ಬೇಗ ಅರ್ಥ ಆಗದೆ ಇರೋವಂಥದ್ದು. ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆಯೂ ಕೂಡ ಇದರಲ್ಲಿ ಲೆಕ್ಕಗಳು ಬರುತ್ತೆ. ಸೊ ಮೀನಿಂಗ್, ಫಾರ್ಮುಲೆ ಆ್ಯಂಡ್ ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಇದನ್ನು ನಾವು ನೋಡ್ಬೋದು. ಅದರಲ್ಲಿ ಫ್ರ್ಯಾಕ್ಷನಲ್ ನೋಟೇಷನ್ ಕೂಡ ನೋಡ್ತೀವಿ. ಫ್ಯಾಕ್ಟೋರಿಯಲ್ ನೋಟೇಷನ್ ಅಂದರೆ n ಫ್ಯಾಕ್ಟೋರಿಯಲ್ ನಿಮ್ಗೆ ಗೊತ್ತಿದೆ, ಅದು ಬರೆಯೋದು. ನೆಕ್ಸ್ಟ್ ಪ್ರಾಬಬಿಲಿಟಿ ಇದೆ, ಸಂಭವನೀಯತೆ ಅಂತ ನಾವು ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಲೆಬಸ್ ಇದೆ. ದಟ್ ಈಸ್ ವಾಟ್ ಮೀನಿಂಗ್ಸ್, ಟೈಪ್ಸ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಇವೆಂಟ್ಸ್, ಟೈಪ್ಸ್ ಆಫ್ ಇವೆಂಟ್ಸ್, ಅಡಿಷನ್, ರೂಲ್. ಇದ್ರ ಮೇಲೆ ಪ್ರಾಬಬಿಲಿಟಿ ಮೇಲೆ ಲೆಕ್ಕಗಳು ಬರುತ್ತೆ. ಇನ್ನು ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಆಲ್ಜಿಬ್ರಾ, ಬೇಸಿಕ್ ಟರ್ಮ್ಸ್, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ಬೇಸಿಕ್ ಆಪರೇಷನ್ಸ್, ಸ್ಪೆಷಲ್ ಪ್ರಾಡಕ್ಟ್ಸ್, ಫ್ಯಾಕ್ಟರೈಸೇಷನ್, ಐಡೆಂಟಿಟೀಸ್, ಕಂಡೀಷನಲ್ ಐಡೆಂಟಿಟೀಸ್, HCF ಆ್ಯಂಡ್ LCM. ಈ ಐಡೆಂಟಿಟೀಸ್ ಬಂದು 8th ಸ್ಟ್ಯಾಂಡರ್ಡಿಂದನೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. 8th ಸ್ಟ್ಯಾಂಡರ್ಡಲ್ಲಿರುವಂಥ ಐಡೆಂಟಿಟೀಸ್ನ ಯೂಸ್ ಮಾಡಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ನಾನು ವಿಡಿಯೋ ಕ್ಲಾಸ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು. ಕೊನೆಯ ಮೇನ್ ಏನಿದೆ ಅದು ಆ್ಯಕ್ಚುಲಿ 4 ಜನ ಮಕ್ಕಳಿಗೆ ಹೇಳ್ಕೊಡುವಾಗ ನನಗೆ ಕನ್ಫ್ಯೂಸ್ ಆಯಿತು. ಅವ್ರಿಗೆ ಎಷ್ಟು ಹೇಳ್ಕೊಟ್ರು ಕೂಡ ಭಾಳ ಕನ್ಫ್ಯೂಸ್ ಆಗ್ತಾಯಿತ್ತು. ಐ ಡೋಂಟ್ ನೋ ವೈ ಇಟ್ ಈಸ್. ಯಾಕೆ ಅಂದರೆ ಆ ಕಾನ್ಸೆಪ್ಟ್ ನೋಡಿ ನಮಗನ್ಸುತ್ತೆ ಐಡೆಂಟಿಟೀಸ್ A+B² ಸೂತ್ರ ಇಷ್ಟೇ ನಮಗೆ ಗೊತ್ತಿರೋದು. A+B² ಅಂದರೆ ಏನು, ಮತ್ತು A-B², A+B × A-B, X+A, X+B, ಈ ಥರದ ಸೂತ್ರಗಳು ನಮಗೆ ಗೊತ್ತಿದೆ. ಆದರೂ ಕೂಡ ಅಲ್ಲಿ ಕೆಲವೊಂದು ಕ್ವಶನ್ಸ್ ಟೆಕ್ಸ್ಟ್ ಬುಕ್ಗಳಲ್ಲಿ ಈವನ್ ಟೀಚರ್ಸ್ಗೂ ಕೂಡ ಕನ್ಫ್ಯೂಸ್ ಮಾಡ್ತವೆ. ನೀವು ಅಬ್ಸರ್ವ್ ಮಾಡಿ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು ಮ್ಯಾಥಮೆಟಿಕ್ಸು. ನೆಕ್ಸ್ಟು ಕಂಡೀಷನಲ್ ಐಡೆಂಟಿಟೀಸು, HCF ಆ್ಯಂಡ್ LCM ಇವೆಲ್ಲವೂ ಕೂಡ ಆಲ್ಜಿಬ್ರಾದಲ್ಲಿ ಬರುತ್ತೆ. ಇನ್ನು ಪಾಲಿನಾಮಿಯಲ್ಸಲ್ಲಿ ಕೂಡ ಲೆಕ್ಕಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೀನಿಂಗ್ಸ್ ಆ್ಯಂಡ್ ಟೈಪ್ಸ್, ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂದರೆ ಶೂನ್ಯತೆ ಅಂತ ನಾವೇನು ಕರಿತೀವಿ, ಪಾಲಿನಾಮಿಗಳ ಅದು, ಮತ್ತು ಡಿವಿಷನ್ ಆಲ್ಗರಿದಮು, ರಿಮೈಂಡರ್ ಫ್ಯಾಕ್ಟರ್ ಥಿಯರಮ್, ಸಿಂಥೆಟಿಕ್ ಡಿವಿಷನ್ ಥಿಯರಮ್. ಇವ್ರ ಮೇಲೆ ನಾನು ಕ್ಲಾಸಸ್ ಸಾಕಷ್ಟು ಮಾಡಿದ್ದೀನಿ. ಸೊ ನೀವು ಗೋ ಟು ದ ಪ್ಲೇ ಲಿಸ್ಟ್ ಆ್ಯಂಡ್ ವಾಚ್ ದ ಕ್ಲಾಸಸ್, ನಿಮಗೆ ಅಲ್ಲೊಂದು ಐಡಿಯಾ ಸಿಗುತ್ತೆ. ಇನ್ನು ಲೀನಿಯರ್ ಈಕ್ವೇಷನ್ಸು, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸು, ಡಿಫ್ರೆಂಟ್ ಮೆಥಡ್ ಆಫ್ ಸಾಲ್ವಿಂಗ್. ಅದರಲ್ಲಿ ಭಾಳಷ್ಟು ಮೆಥಡ್ಸ್ ಇದೆ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಎಕ್ಸಾಮ್ನಲ್ಲಿ ಕೇಳ್ಬೋದು, ಇಂಥದೇ ಮೆಥಡ್ ಅಂತಿಲ್ಲ. ಬಟ್ ನೀವು GPSTR ಬರಿತೀನಿ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೇಳಿರೋ ಮೆಥಡೇ ಬರಿಬೇಕಾಗತ್ತೆ. ಬಟ್ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಡೋಂಟ್ ವರಿ, ಆ ಪ್ಯಾಟ್ರನ್ ಬಂದಾಗ ನಿಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಬಟ್ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಎಕ್ಸ್ಪೋನೆಂಟ್ಸ್ ಇದೆ, ಲಾಸ್ ಮತ್ತು ಪ್ರಾಬ್ಲಮ್ಸ್ ಇದೆ.
ಫೈವ್ ಲಾಸ್ ಆಫ್ ಎಕ್ಸ್ಪೊನೆಂಟ್ಸನ್ನು ನೀವು ಗೊತ್ತಿರ್ಬೋದು, ಘಾತಾಂಕಗಳ ನಿಯಮ ಅಂತ ನಾವು ಕರಿತೀವಿ. ಇನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಮೀನಿಂಗ್ಸ್ ಆ್ಯಂಡ್ ಟೈಪ್ಸ್, ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಡಿಸ್ಕ್ರಿಮಿನೆಂಟ್ ಇದೆ ಡೆಲ್ಟಾ ಅಂತ ನಾವೇನು ಕರಿತೀವಿ, ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಅದರ ಮೇಲೆ ಇದನ್ನು ಕೂಡ ನಾನು ನಿಮಗೆ ತರಗತಿ ಇಷ್ಟೂ ಕಾನ್ಸೆಪ್ಟ್ ಮೇಲೆ ನಾನು ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟು, ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ನು. ಸೊ ಈ ಸಿಲೆಬಸ್ಸನ್ನು ಕೂಡ ನಾನು ಕವರ್ ಮಾಡಿದ್ದೀನಿ ಆಲ್ರೆಡಿ, ನಿಮಗೆ ಇದೆ. ಗೋ ಟು ದ ಪ್ಲೇ ಲಿಸ್ಟ್ ಆ್ಯಂಡ್ ವಾಚ್. ಇನ್ನು ವೇರಿಯೇಷನ್ ಇದೆ, ಮೀನಿಂಗ್ ಆ್ಯಂಡ್ ಟೈಪ್ಸ್, ಪ್ರಾಬ್ಲಮ್ ಬೇಸ್ಡ್ ಆನ್ ದ ವೇರಿಯೇಷನ್. ಇನ್ನು ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್, ಅದರಲ್ಲಿ ಡೆಫಿನೇಷನ್ಸು, ಆಕ್ಸಿಯಮ್ಸ್, ಪಾಸ್ಟುಲೇಟ್ಸ್, ಸ್ಟೇಟ್ಮೆಂಟ್ಸ್, ಥಿಯರಮ್ಸ್ ಬಗ್ಗೆ ಇದೆ. ಇನ್ನು ಟ್ರಯಾಂಗಲ್ಸ್ ಇದೆ, ಅದು ಕೂಡ ನಿಮಗೆ ಕ್ಲಾಸಸ್ ಲಭ್ಯ ಇದ್ದಾವೆ, ನೀವು ನೋಡ್ಬೋದು. ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ, ಮೀನಿಂಗ್ಸ್, ಟೈಪ್ಸ್, ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಏರಿಯಾ, ಇದು ಭಾಳ ಇಂಪಾರ್ಟೆಂಟು. ಇಲ್ಲಿನೇ ಫಾರ್ಮುಲಾ ಬೇಸಿಸ್ ಮೇಲೆ ನಿಮ್ಮ ಲೆಕ್ಕಗಳು ಬರುತ್ತೆ, ಥಿಯರಮ್ಸ್ ಕೂಡ ಬರುತ್ತೆ. ಇನ್ನು ಪಾಲಿಗಾನ್ಸಲ್ಲಿ ಕೂಡ ಲೆಕ್ಕಗಳು ಬರುತ್ತೆ, ಮೀನಿಂಗ್ಸ್, ಟೈಪ್ಸ್, ಪ್ರಾಪರ್ಟೀಸ್, ಥಿಯರಮ್ಸ್, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಸರ್ಕಲ್ಸ್ ಇದೆ, ಇದನ್ನು ಕೂಡ ನಮ್ಮ ಚಾನಲಲ್ಲಿದೆ, ನೀವು ನೋಡ್ಬೋದು, ಅಂದರೆ ಕ್ಲಾಸಸ್ ಇದ್ದಾವೆ. ಡೆಫಿನೇಷನ್, ಟರ್ಮ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್, ಕಾರ್ಡ್ಸ್ ಆ್ಯಂಡ್ ಟ್ಯಾಂಜೆಂಟ್ಸ್, ಥಿಯರಮ್ಸ್, ಕನ್ಸ್ಟ್ರಕ್ಷನ್ಸ್, ಏರಿಯಾ ಆಫ್ ಸೆಕ್ಟರ್. ಇನ್ನು ಮೆನ್ಸುರೇಷನ್ಗೆ ಸಂಬಂಧಪಟ್ಟಂತೆ ಪ್ಲೇನ್ ಫಿಗರ್, ಸಾಲಿಡ್ ಫಿಗರ್, LSA ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಕೋನ್, ಸ್ಪಿಯರ್, ಸಿಲಿಂಡರ್, ಇವೆಲ್ಲವುದ್ರ ಮೇಲೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರ್ತಾ. ಇನ್ನು ಟ್ರಿಗ್ನೋಮೆಟ್ರಿ ಕೂಡ ಇದೆ, ಇಲ್ಲಿ ನೀವು ಫೇಲ್ ಆಗ್ಬೋದು, ಇದನ್ನು ಕೂಡ ನೀವು ವರ್ಕ್ ಮಾಡಿ, ಎಸ್ಪೆಷಲಿ ಅಲೈಡ್ ಆ್ಯಂಗಲ್ಸ್ ಮೇಲೆ. ಇನ್ನು ಕೋಆರ್ಡಿನೇಟ್ ಜಾಮಿಟ್ರಿ ಇದೆ, ಅನಾಲಿಟಿಕಲ್ ಟ್ರೀಟ್ಮೆಂಟ್ ಆಫ್ ಪ್ಯಾರಾಬೋಲಾ, ಅದು ಕೂಡ ನಿಮಗೆ ಇರುತ್ತೆ, ಸ್ಲೋಪ್ ಎಲ್ಲ ಇಲ್ಲಿ ಬರುತ್ತೆ. ಹಾಗೆ ಇನ್ನು ಸಿಮೆಟ್ರಿ ಇದೆ, ಇದನ್ನು ಕೂಡ ಡೆಫಿನೇಷನ್, ಲೈನ್ ಆಫ್ ಸಿಮೆಟ್ರಿ, ಪಾಯಿಂಟ್ ಆಫ್ ಸಿಮೆಟ್ರಿ, ಮ್ಯಾಟ್ರಿಸಿಸ್ ಇದೆ, ಡೆಫಿನೇಷನ್ಸು, ಟೈಪ್ಸ್, ಡಿಟರ್ಮಿನೆಂಟ್ಸು. ಸೊ ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್. ಇದರ ಒಂದು ಲಿಂಕನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಿ, ಇವತ್ತು ಆಗಲಿಲ್ಲ ಅಂದರೆ ನಾಳೆ ಆದರೂ ನೀವು ಚೆಕ್ ಮಾಡಿ, ನಿಮ್ಗೆ ಖಂಡಿತ ಒಂದು ಲಿಂಕ್ ನಿಮಗೆ ಸಿಕ್ಕುತ್ತೆ, ಡೌನ್ಲೋಡ್ ಮಾಡಿ, ಅಥವಾ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು PDF ತೊಗೋಬೋದು. ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನೀವು ಯಾವ ರೀತಿ ಮ್ಯಾಥಮೆಟಿಕ್ಸನ್ನು ಓದಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ನನ್ನೊಂದಿಗೆ ಹಂಚ್ಕೊಳ್ಳಿ, ಇನ್ನೊಬ್ಬರಿಗೂ ಕೂಡ ಅದು ನೆರವಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.